ఏమో బొద్దుట్లా మా తాతగారు ఆధార్ పెట్టింటారు మేము చూసుకుంటారు సార్ వాళ్ళు చేసుకుంటారు దానిపై లోన్ ఎత్తిండారు మేమేం చేయాలి ಲೋನ್ ತಗೊಂಡಿರೋದು ಲೋನ್ ತಗೊಂಡು ಅವನ ಹೆಸರು ಖಾತೆ ಇದೆ ಸರ್ ಇವರು ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಇವ್ರ ಜಮೀನು ಅಂದ್ಕೊಂಡು ಅವನ ಹೆಸರು ಖಾತೆ ಇದೆ ಅವ್ನು ಲೋನ್ ತಗೊಂಡಿದ್ದಾನೆ ಅದು ಇದು ಮಾಡೋದು ಕಾನೂನು ರೀತಿ ಏನಾಗುತ್ತೆ ಸರ್ ಈಗ ಇವ್ರು ಕೋರ್ಟ್ಗೆ ಹೋಗ್ಬೇಕು ಸಿವಿಲ್ ಕೋರ್ಟ್ ಸಿವಿಲ್ ನೇಚರ್ ಹೌದಾ ಈಗ ಹೋಗ್ಲಿ ಪ್ರಾಪರಾಗಿ ಅಕ್ಕ ಗೈಡ್ ಮಾಡಿ ನಮ್ಮ ಗೌರ್ಮೆಂಟ್ ಅಡ್ವೊಕೇಟ್ಗೆ ಹೇಳೋಣ ಅಮ್ಮ ಪಾಪ ಈ ವಯಸ್ಸಲ್ಲಿ ಲಾಯರ್ನಿಟ್ಟು ಲಾಯರ್ ಫೀಸ್ ಕೊಟ್ಟು ಓಡಾಡೋ ಶಕ್ತಿ ಇದೆಯಾ ಈಗ ಹೋಗ್ಲಿ ಒಂದು ಕೆಲಸ ಮಾಡಿ ನಾನು ಗೌರ್ಮೆಂಟ್ ಲಾಯರ್ ವಿನೋದ್ ಸರ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳ್ತೀನಿ ಸರ್ ಆ ಅಮ್ಮ ಗೈಡ್ ಮಾಡಿ ಹೆಂಗೆ ಮಾಡಬೇಕು ಅಂತ ಅಮ್ಮ నేను ವಿನೋದ್ ಸರ್ ನಿಮ್ಮ ಗೌರ್ಮೆಂಟ್ ಅಡ್ವೊಕೇಟ್ ಉಂಡಾರು ಹಾಂ ನಾ ವಿನೋದ್ ಅವ್ರಿಗೆ ಡೈರೆಕ್ಟ್ ಮಾಡ್ತೀನಿ ಪಾಪ ఈ వయసులో లాయర్ని పెట్టి వాళ్ళు నేను లాయర్ని పెడతానులే అంట శుద్ధం వినోద్ సార్కి ಹೇಳಿದ್ರೆ ಪಾಪ ಹ್ಞೂ ಹ್ಞೂ ವಿನೋದ್ ಸರ್ನ ಇಟ್ಟು ಸೇಪಿಸ್ತಾನ್ಲೇಮ್ಮ ಪಾಪ ಕೋರ್ಟ್ ಓಡಾಡೋಕ್ಕೆ ಕಷ್ಟ ಈ ವಯಸ್ಸಲ್ಲಿ ಅವರು ಯಾರು అమ్మ ఇప్పుడు కోర్టుకే పోవాలా నీకేళ్ళ ನಾನು ಅಡ್ವೊಕೇಟ್ నేను పెట్టిస్తానులే ಇಡಿ నీ పేరు ಅಂತ ರಾಪಿ ಸರ್ ನೀವು ಅದಾದಮೇಲೆ ಪ್ರಾಪರಾಗಿ ಡೈರೆಕ್ಟ್ ಮಾಡಿದ್ರೆ ಅಡ್ವೊಕೇಟ್ ವಿನೋದ್ ಸರ್ ಅಂತ ನೀವೇ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿರ್ತೀನಿ ರಾಮ ఉండమ్మా ఏమ్మా ఇదే షేహింగ్లేదా ఎలా వాళ్ళ పేర్లో ఉందా ಅವ್ರ ಹಸ್ಬೆಂಡ್ ಹೆಸರಲ್ಲಿ ಇತ್ತಂತೆ ತಗೊಳ್ಳಿ వాళ్ళది ಡೆತ್ ಸರ್ಟಿಫಿಕೇಟ್ ఉందమ్మా ಯಜಮಾನ್ರಲ್ದೆ ಸರ್ ಯಾವಾಗ ಮಾಡಿಕೊಡ್ತೀರಾ ಸರ್ ಇದು ಹೌದಾ ಸರ್ ಒಂದು 15 ಡೇಸಲ್ಲಿ ಸರ್ ನೋಡಿ ಅಮ್ಮಗೆ ಗೊತ್ತಾಗಲ್ಲ ಅದು ಅವ್ರ ಹಸ್ಬೆಂಡ್ ಹೆಸರಿಂದ ಅವ್ರ ಹೆಸರಿಗೆ ಮಾಡಿ ಸ್ವಲ್ಪ ಫಾಲೋ ಅಪ್ ಮಾಡಿ ಸರ್ అమ్మ డెత్ సర్టిఫికేట్ ఒకటి ఇచ్చాయమ్మా ఉందా లేదా ಎಲ್ಲಿ ಮಾಡಿಸೋದು ಅಮ್ಮ ಹೌದಾ ಮಾಡಿಸ್ಕೊಡಮ್ಮ ಅಮ್ಮ ನೀನೇ ಫಾಲೋ ಅಪ್ ಮಾಡಬೇಕು ಆಯ್ತಿಲ್ಲಮ್ಮ ಮೊನ್ನೆ ಅವರು 2000 ಗೃಹಲಕ್ಷ್ಮಿ వస్తా అంటే ఎమ్మెల్యే కాడికి ఇంకొక 500 వేసిస్తాడేమో ఉన్ని అమ్మ కాదమ్మా 2000 నన్ను గెలిపిస్తే 2000 వస్తాను లేదా మీ ఆశీర్వాదం నా మీద ఉండాల అవునమ్మా కదమ్మా ಇಲ್ಲ ನೋಡಮ್ಮ ಅಮ್ಮಗೆ ವಯಸ್ಸಾಗಿದೆ ಇದೆ ಮಾಡಿ ರೆಕ್ಟಿಫೈ ಮಾಡಿ ಅದು ಬರ್ತಾ ಇದೆಯಾ ಹೌದಾ ಎಂತ ವಯಸ್ಸು 75ಲೇ 75 ಏನು ಸೊಪ್ಪು ಅಟ್ಲೇ ಸೊಪ್ಪಲ್ಲ అమ్మ అమ్మ ಅವ್ರದ್ದು ಆಗಿದೆ ಏಜ್ ಆಗಿದೆ ఏమ్మా నీకే వచ్చిందా 600 ఎంత వయసు 85 ಆಗಿದೆ ಇಲ್ಲಿ 58 ತೋರಿಸ್ತಿದೆ ಅಲ್ಲ ಸರ್ ಅಮ್ಮ ಇದು ಯಾರಾದರೂ ಒಬ್ರು ಟಾಸ್ಕ್ ತಗೊಂಡು ಆಗಲೇಬೇಕಮ್ಮ ಅಮ್ಮ ದಯವಿಟ್ಟು ನೀನು ಇದು ಕೋಡಾಡಿ ಇವ್ರಿಗೆಲ್ಲ ಮಾಡ್ಕೊಡಮ್ಮ ನಂಬರ್ ಎಸ್ಕೋ ಪೇರಲ್ಲಿ ರಾಸ್ಕೊಂಡ ಸರ್ ಇವ್ರು ಎಲ್ಲಿಗೆ ಬರ್ಬೇಕು ಸರ್ ಡಿಸ್ಟಿಕ್ ಅಲ್ಲಿ ಯಾರಮ್ಮ ಅಥಾರಿಟಿ ಯಾರಮ್ಮ ಮಾಡೋರು ಆರ್.ಎಂ.ಓ ಸರಾ ಅವರು ಏನು ಏಯ್ ಸ್ವಾಮಿ ಏಯ್ ಆರ್.ಎಂ.ಓ ಸರ್ ತಗೋಪ್ಪ ಫೋನ್ ತಗೋ ನೋಡೋಣ ಶಾಂಜನ್ ಮುಂಟಿ ಇಲ್ಲಿಗೆ ಕರೆಸ್ಬಿಟ್ರೆ ಹೆಂಗೆ ಒಂದಿನ ಏನಿಲ್ಲಮ್ಮ ಪಾಪ ಅವ್ರು ಒಂದಿನ ಕೂಲಿ ಬಿಟ್ಟು ಬರಬೇಕೆ ಮಂಡಿಕಲ್ ಕರೆಸ್ಬಿಡ್ತೀನಿ ಆರ್.ಎಂ.ಓ ಸರ್ಗೆ ಮಾಡ್ಕೊಡು ಯಾಕೆಂದ್ರೆ 10 ಜನ ಇದ್ದಾರೆ ಅಲ್ವಾ ಸರ್ ಅವ್ರನ್ನ ಇಲ್ಲಿಗೆ ಕಳಿಸಿದ್ರೆ ಇವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ರೆ ನೋಟ್ ಮಾಡ್ಕೊಂಡು ಬಿಡೋಣ ಏನಮ್ಮ ಅಷ್ಟೇ ಅವರು ಸರ್ಟಿಫೈ ಮಾಡತ್ತಾನ ಇರಿ ಕೇಳ್ಬೇಡ ನೀರು ಆರ್.ಎಂ.ಓ ಸರ್ನ ಉಂಡಮ್ಮ ಬರ್ಕೊಮ್ಮ ಅಲ್ಲಿ ಹೆಸರು ಬರ್ಕೊಮ್ಮ ರಾಸ್ಕೊಂಡ ಹಿಂಗೆ ಅಮ್ಮ ಸರ್ ಏನಿಲ್ಲ ಇಲ್ಲಿ ಒಂದು ಹಳ್ಳಿಯಲ್ಲಿ ಏನಾಗಿದೆ ತುಂಬ ಜನಕ್ಕೆ 70+ ಆಗಿದೆ ಏಜ್ ಆಧಾರ್ ಕಾರ್ಡಲ್ಲೆಲ್ಲ 40-45 ಇಯರ್ಸ್ ತೋರಿಸ್ತಾ ಇದೆ ಆ್ಯಕ್ಚುಲಿ ಜಿನೇನಾಗಿದೆ ಕೇಸ್ ಒಂದು 10 ಕೇಸಸ್ ಇದೆ ಅವರೆಲ್ಲ 70-75 ಒಬ್ಬ ಅಮ್ಮ 85 ಇದ್ದರೆ ಅಲ್ಲಿ 50 ಇಯರ್ಸ್ ತೋರಿಸ್ತಾ ಇದೆ ಆಧಾರ್ ಕಾರ್ಡು ಈಗ 10 ಜನಕ್ಕೆ ಪಾಪ ಅವ್ರು 10-12 ಜನ ಇದ್ದಾರೆ ನೀವು ಸರ್ಟಿಫೈ ಮಾಡಿದ್ರೆ ಜಿನೇನಾಗಿದೆ ನೀವು ಏನಾಗಿದೆ ಅಷ್ಟು ಜನನಲ್ಲಿ ಕಳಿಸೋ ಬದಲು ತಾವು ದಯವಿಟ್ಟು 1 ಅವರ್ ಸ್ಪೇರ್ ಮಾಡಿದ್ರೆ ಇಲ್ಲೇ ರಾಮಪಟ್ಟಣದ ಪಕ್ಕ ಹಳ್ಳಿ ಡೆಂಟಲ್ ಎಕ್ಸ್ರೇ ಎರಡೂ ನೋಡಬೇಕಾ ಹಂಗಾದ್ರೆ ಒಂದು ದಿನ ನನ್ನಲ್ಲಿ ಕಳಿಸ್ಕೊಡ್ಲಾ ಒಟ್ಟಿಗೆ ಕಳಿಸ್ಲಾ
ಓಕೆ ಇಲ್ಲ ಪಾಪ ಜಿನೇನಾಗಿದೆ ಪಾಪ ಅನುಕೂಲ ಮಾಡಿಕೊಡಿ ಸರ್ ಓಕೆ ಥ್ಯಾಂಕ್ ಯು అదే వయసిన ధృవీకరణ పత్ర ఇచ్చాకే ఎక్స్రే చేసి డెంటల్ చెకప్ చేయాలంట అందుకే డిస్ట్రిక్ట్ హాస్పిటಲ್ಗೆ ಬರಬೇಕು ಇವ್ರು మీరంతా ఒక దినమో ಅಮ್ಮ ನೀವು ಒಂದಿನ ಇದೆ ಹೇಳಿದ್ರೆ ಒಂದು ವೆಹಿಕಲ್ ಏನಾದರೂ ಮಾಡೋಣ ಅವ್ರನ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ ನಮ್ಮ ಆ್ಯಂಬುಲೆನ್ಸಲ್ಲೇ ಕೂರಿಸ್ಕೊಂಡು ಕರ್ಕೊಂಬನ್ನಿ ಅಲ್ಲಿ ಒಂದೇ ಸಲ ಅಷ್ಟು ಜನಕ್ಕೆ ಅದು ಎಕ್ಸ್ರೇ ಡೆಂಟಲ್ ಚೆಕಪ್ ಮಾಡಿ ನಾನು ಬರೆಸ್ತೀನಿ ಹಾಂ ಯಾವತ್ತು ಇದು ಮಾಡ್ತೀರಮ್ಮ తిరిగి పండుగ అయిపోయి అనద్దండ ఏం పండుగ కట్టుకొని ఇప్పుడు పండుగ నెక్స్ట్ దినమో ಅಮ್ಮ ಅಷ್ಟು ಜನನ ಅಮ್ಮ ಆಂಬುಲೆನ್ಸ್ ಕರೆಸ್ಕೊಂಡು ಆಂಬುಲೆನ್ಸಲ್ಲಿ ಕೂರಿಸ್ಕೊಂಡು ಹಾಸ್ಪಿಟ್ಲಿಗೆ ಬಂದರೆ ಕರ್ಕೊಂಡು ಬರ್ತೀರಾ ಎಸ್ ಆಯ್ನಮ್ಮ